Hello everyone, welcome back to my channel. ಈ ವಿಡಿಯೋಲಿ ನಾವು ಮ್ಯಾಥ್ಸ್ ಮೀಲಾ ಕ್ಲಾಸ್ 5 ಚಾಪ್ಟರ್ 4 ವಿ ದ ಟ್ರಾವೆಲರ್ಸ್ ಪಾರ್ಟ್ 2 ಕಂಟಿನ್ಯೂ ಮಾಡೋಣ. ಸಮ್ ಆಫ್ ಕಾನ್ಸಿಕ್ಯೂಟಿವ್ ನಂಬರ್ಸ್, ಅನುಕ್ರಮ ಸಂಖ್ಯೆಗಳ ಮೊತ್ತ. ಅನುಕ್ರಮ ಸಂಖ್ಯೆಗಳಂದ್ರೇನು? ನಂಬರ್ಸ್ ದಟ್ ಫಾಲೋ ಒನ್ ಅನದರ್ ಇನ್ ಆರ್ಡರ್ ವಿತೌಟ್ ಸ್ಕಿಪ್ಪಿಂಗ್ ಎನಿ ನಂಬರ್ ಆರ್ ಕಾಲ್ಡ್ ಕಾನ್ಸಿಕ್ಯೂಟಿವ್ ನಂಬರ್ಸ್. ಅಂದರೆ ಒಂದು ಸಂಖ್ಯೆ ನಂತರ ಬರುವ ಸಂಖ್ಯೆಗಳು, ಅವುಗಳಿಗೆ ನಾವು ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳ್ತೀವಿ. ಅಂದರೆ ನಡು ಯಾವುದೇ ನಂಬರ್ಸನ್ನು ನಾವು ಸ್ಕಿಪ್ ಮಾಡಲ್ಲ. ಸೊ ನಾವು ಇಲ್ಲಿ ನೋಡ್ಬೋದು ಕಾನ್ಸಿಕ್ಯೂಟಿವ್ ನಂಬರ್ಸ್ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. 1 2 3 4 ಆ್ಯಂಡ್ 5 ದೀಸ್ ಆರ್ ಕಾನ್ಸಿಕ್ಯೂಟಿವ್ ನಂಬರ್ಸ್. ನಾವು ಯಾವುದೇ ಒಂದು ಸಂಖ್ಯೆಯನ್ನು ಬಿಟ್ಟಿಲ್ಲ, ಸ್ಕಿಪ್ ಮಾಡಲಿಲ್ಲ. 29 30 31 32 512 513 ದೇ ಆರ್ ಕಾನ್ಸಿಕ್ಯೂಟಿವ್ ನಂಬರ್ಸ್. 2023 2024 ಆ್ಯಂಡ್ 2025 ಇವನು ಕಾನ್ಸಿಕ್ಯೂಟಿವ್ ನಂಬರ್ಸ್, ಅನುಕ್ರಮ ಸಂಖ್ಯೆಗಳಿವೆ. ಈಗ ಇಲ್ಲಿ ಬಾಕ್ಸಲ್ಲಿ ಕೆಲವೊಂದು ನಂಬರ್ಸನ್ನು ಕೊಟ್ಟಿದ್ದಾರೆ. ಸಮ್ ಆಫ್ 2 ಕಾನ್ಸಿಕ್ಯೂಟಿವ್ ನಂಬರ್ಸ್, 2 ಕಾನ್ಸಿಕ್ಯೂಟಿವ್ ನಂಬರ್ಸ್ ಮೊತ್ತವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ 1 + 2 3 ಆಗುತ್ತೆ. 2 + 3 5 ಆಯಿತು. 3 + 4 is 7, 4 + 5 is 9. ಆಡ್ ನಂಬರ್ಸ್ಗಳಿವೆ, ಬೆಸ ಸಂಖ್ಯೆಗಳಿವು. ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್, 3 ಕ್ರಮಾನುಗತ ಸಂಖ್ಯೆಗಳನ್ನು ತೊಗೊಂಡು ಅವುಗಳ ಮೊತ್ತವನ್ನು ಕಂಡುಹಿಡಿದಾಗ ಇವು ಆನ್ಸರ್ಸ್ ಬಂದಿವೆ. 1 + 2 + 3 3 ನಂಬರ್ಸ್ ತೊಗೊಂಡಿವಿ, ಆನ್ಸರ್ 6 ಆಯಿತು. 2 3 ಮತ್ತು 4 ಇವುಗಳ ಮೊತ್ತ 9 ಆಯಿತು. 3 4 ಮತ್ತು 5 ಇವುಗಳ ಸಮ್ 12 ಆಯಿತು. 4 5 ಮತ್ತು 6 ಅವುಗಳ ಸಮ್ 15 ಆಯಿತು. ಸೊ ಇಲ್ಲಿ 3 ನಂಬರ್ಸನ್ನು ತೊಗೊಂಡು ನಾವು ಸಮ್ ಮಾಡಿದ್ವಿ. ಸಮ್ ಆಫ್ 4 ಕಾನ್ಸಿಕ್ಯೂಟಿವ್ ನಂಬರ್, 1 + 2 + 3 + 4 10. 2 3 4 ಮತ್ತು 5ಗಳ ಸಮ್ 14 ಆಯಿತು. 3 4 5 6 ಅವುಗಳ ಸಮ್ 18 ಆಯಿತು. 4 5 6 ಮತ್ತು 7ಗಳ ಸಮ್ 22 ಆಗಿದೆ. ಇಲ್ಲಿ ಎಲ್ಲ ಆಡ್ ನಂಬರ್ಸ್ ಇದ್ವು. ಇಲ್ಲಿ ಒನ್ ಆಡ್ ಬರ್ತಾಯಿದೆ. 4 ಕಾನ್ಸಿಕ್ಯೂಟಿವ್ ನಂಬರ್ಸ್ ಸಮ್ ತೊಗೊಂಡು ಮಾಡಿದಾಗ ಎಲ್ಲ ಈವನ್ ನಂಬರ್ಸ್ ಇವೆ. ಫಸ್ಟ್ ಕ್ವೆಶನ್, ಇನ್ ಈಚ್ ಆಫ್ ದ ಬಾಕ್ಸಸ್ ಅಬವ್ ಸ್ಟೇಟ್ ವೆದರ್ ದ ಸಮ್ಸ್ ಆರ್ ಈವನ್ ಆರ್ ಆಡ್, ಎಕ್ಸ್ಪ್ಲೇನ್ ವೈ ದಿಸ್ ಈಸ್ ಹ್ಯಾಪನಿಂಗ್. ಸರ್ ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಅಂದರೆ ಎಲ್ಲ ಆಡ್ ನಂಬರ್ಸ್ ಸಿಗ್ತಾ ಇವೆ. ಆಲ್ ಆರ್ ಆಡ್ ಇಯರ್. ವೈ ಇಸ್ ದಿಸ್ ಹ್ಯಾಪನಿಂಗ್? ಆಡ್ ಮತ್ತು ಒಂದು ಈವನ್ ನಂಬರ್ನ ಸಮ್ ಒಂದು ಆಡ್ ನಂಬರ್ ಆಗಿರುತ್ತೆ. ಈವನ್ ಪ್ಲಸ್ ಆಡ್, ದ ಆನ್ಸರ್ ವಿಲ್ ಬಿ ಆ್ಯನ್ ಆಡ್ ನಂಬರ್. ಇಲ್ಲಿ ಈವನ್ ನಂಬರ್ ಇದೆ, ಆಡ್ ನಂಬರ್, ದೆನ್ ಈವನ್, ದೆನ್ ಆಡ್. ಇಲ್ಲಿ ಒಂದು ಆಡ್ ನಂಬರ್, ಈವನ್ ನಂಬರ್ ಇದೆ ನಡು, ಇದು ಒಂದು 3 1 ಆಡ್ ನಂಬರ್. ಸೊ 2 ಆಡ್ ನಂಬರ್ಸ್ ಆ್ಯಂಡ್ 1 ಈವನ್ ನಂಬರ್. ಆಡ್ ನಂಬರ್ ಪ್ಲಸ್ ಈವನ್ ನಂಬರ್ ಪ್ಲಸ್ ಆಡ್ ನಂಬರ್. ಆನ್ಸರ್ ಏನಿದೆ? ಈವನ್ ನಂಬರ್. ಒಂದು ಈವನ್ ನಂಬರ್, ಒಂದು ಆಡ್ ನಂಬರ್ ಮತ್ತು ಒಂದು ಈವನ್ ನಂಬರ್. ಈವನ್ ಪ್ಲಸ್ ಆಡ್ ಪ್ಲಸ್ ಈವನ್, ಸಮ್ ಏನಿದೆ? ಆಡ್ ನಂಬರ್ ಇದೆ. ಸೊ ಅಂದರೆ ನಡು ಯಾವ ನಂಬರ್ ಬರುತ್ತೆ ಅದು ಈವನ್ ಇದ್ದರೆ ಸಮ್ ಈವನ್ ಇರುತ್ತೆ. ನಡುಬರ್ಕಿನ ನಂಬರ್ ಇಲ್ಲಿ ನಾವು ತೊಗೊಂಡಾಗ ಆಡ್ ಇದ್ದರೆ ಅದು ಸಮ್ ಆಡೇ ಆಗಿರುತ್ತೆ. ಸಮ್ ಆಫ್ 4 ಕಾನ್ಸಿಕ್ಯೂಟಿವ್ ನಂಬರ್ಸಲ್ಲಿ ನಮಗೆ ಎಲ್ಲ ಈವನ್ ನಂಬರ್ಸ್ ಸಿಕ್ಕಿವೆ. ಇವೆಲ್ಲ ಈವನ್ ನಂಬರ್ಸ್. ಇಲ್ಲಿ 2 ಈವನ್ ನಂಬರ್ಸ್ ಇವೆ ಮತ್ತು 2 ಆಡ್ ನಂಬರ್ಸ್ ಇವೆ. ಸೊ 2 ಈವನ್ ನಂಬರ್ಸ್ ಪ್ಲಸ್ 2 ಆಡ್ ನಂಬರ್ಸ್, ದ ಸಮ್ ಈಸ್ ಆಲ್ವೇಸ್ ಆ್ಯನ್ ಈವನ್ ನಂಬರ್. I hope this answers question 1. Next, question number 2. What is the difference between two successive sums in each box? Is it the same throughout? 5 minus 3 is 2, 7 minus 5 is 2. ಅಂದರೆ ಇಲ್ಲಿ ಡಿಫ್ರೆನ್ಸ್ 2 ಬರ್ತಾ ಇದೆ. ಇಲ್ಲಿ ಡಿಫ್ರೆನ್ಸ್ 6 ಮತ್ತು 9ಗಳ ನಡುವೆ ಡಿಫ್ರೆನ್ಸ್ ಇರೋದು 3 ಮತ್ತು 12 ಮತ್ತು 9ಗಳ ನಡುವೆ ಡಿಫ್ರೆನ್ಸ್ 3. ಇಲ್ಲಿ 2 ಸಕ್ಸೆಸಿವ್ ಸಮ್ಸಲ್ಲಿ ನಮಗೆ ಡಿಫ್ರೆನ್ಸ್ 3 ಬರ್ತಾ ಇದೆ, ಕಾನ್ಸ್ಟೆಂಟ್. ಅದು 4 ನಂಬರ್ಸನ್ನು ತೊಗೊಂಡು ನಾವು ಆ್ಯಡ್ ಮಾಡಿದಾಗ ಇಲ್ಲಿ 10 ಮತ್ತು 4 ನಡುವೆ ಡಿಫ್ರೆನ್ಸ್ 4 ಇದೆ. 18 ಮತ್ತು 14 ನಡುವೆ ಡಿಫ್ರೆನ್ಸ್ 4 ಇದೆ. 22 ಮತ್ತು 18 ನಡುವೆ ಡಿಫ್ರೆನ್ಸ್ 4 ಇದೆ. ಅಂದರೆ ಸಮ್ ಆಫ್ 4 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅವುಗಳ ಸಕ್ಸೆಸಿವ್ ಸಮ್ಸ್ಗಳ ಡಿಫ್ರೆನ್ಸ್ 4 ಇದೆ, ಅದು ಕಾನ್ಸ್ಟೆಂಟ್. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ದ ಫಸ್ಟ್ ಬಾಕ್ಸ್? ಫಸ್ಟ್ ಬಾಕ್ಸ್ ದ ಡಿಫ್ರೆನ್ಸ್ ಈಸ್ the difference 2. In the second box the difference is 3. In the third box the difference is 4. Question 3 ಏನು ಹೇಳುತ್ತೆ? What will be the difference between two successive sums for 5 consecutive numbers? 5 consecutive numbers ಅನ್ನು ಆ್ಯಡ್ ಮಾಡಿದಾಗ ಸಕ್ಸೆಸಿವ್ಲಿ ನಮಗೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ? Obviously it will be 5. 6 consecutive numbers ತಗೊಂಡಾಗ the answer is 6 here. Now
ಲೆಟ್ ಅಸ್ ಸಿ ಸಮ್ ಮೋರ್ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಸ್ ಇನ್ ಸಮ್ಸ್. ಇನ್ನು ಕೆಲವೊಂದು ಆಸಕ್ತಿದಾಯಕ ವಿನ್ಯಾಸಗಳನ್ನು ನಾವು ನೋಡೋಣ. ಓಕೆ, 1 + 2 + 3 ಸಮ್ ಈಸ್ 6. ನಾವು ಫಸ್ಟ್ ಮತ್ತು ಲಾಸ್ಟ್ ನಂಬರ್ 3 ನಂಬರ್ಸ್ ಕೊಟ್ಟಾಗ ಫಸ್ಟ್ ಮತ್ತು ಲಾಸ್ಟ್ ನಂಬರನ್ನು ಆ್ಯಡ್ ಮಾಡಿ ಅದರ ಅರ್ಧವನ್ನು ಮತ್ತು ಅದರ ಜೊತೆಗೆ ಆ್ಯಡ್ ಮಾಡಿದರೆ ನಮಗೆ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ರ ಸಮ್ ಸಿಗುತ್ತೆ. 2 + 4 is 6. Half of 6 is 3. So 6 + 3 is 9. 3 + 4 + 5. ಇಲ್ಲಿ 3 + 5 is 8. 8ರ ಅರ್ಧ 4 ಇದೆ. ಸೊ 8 + 4 is 12. 4 ನಂಬರ್ಸನ್ನು ತೊಗೊಂಡಿದ್ದಾರೆ. 4 ಕಾನ್ಸಿಕ್ಯೂಟಿವ್ ನಂಬರ್ಸ್ 1 + 2 + 3 + 4. ಫಸ್ಟ್ ಮತ್ತು ಲಾಸ್ಟ್ ನಂಬರ್ ಆ್ಯಡ್ ಮಾಡಿದ್ರೆ ಇದು 5 ಇದೆ. 1 + 4 is 5. ನಡುವೆ ಇದು ಸೇಮೇ ಸಮ್ ಬರುತ್ತೆ. 2 + 3 is also 5. ಸೊ 5 5 5 2 times 5 2s are 10. 2 + 3 + 4 + 5. The sum of 2 and 5, the last two numbers here, is 7. Here also the sum will be 7. 3 + 4 will be 7. Or we can just write 7 2s are 14. 4 numbers ಅನ್ನು ಕೊಟ್ಟಿದ್ದಾರೆ. 3 + 6 is 9. 9 2s are 18. 5 numbers ಕೊಟ್ಟಾಗ first and last number, the sum is 6. 1 + 5 is 6 here. 2 + 4 is also 6. 6 + 6 is 12. 12 + 3 is 15. 2 + 6 8 ಆಗುತ್ತೆ. 8 2s are 16 ಆಗ್ತದೆ. 16 + 4 20. 3 + 7 is 10. 10 2s are 20. 20 + 5 is 25. Notice how the sums of 3, 4 and 5 consecutive numbers are related to the numbers being added. Use your understanding to find the following sums without adding the numbers directly. ಈಗ ನಾವು ಎಕ್ಸಾಂಪಲ್ಸಲ್ಲಿ ನೋಡಿದ್ವಿ ಅಲ್ಲಿ ಎಡಿಷನ್ ಹೇಗೆ ಆಗ್ತಾ ಇದೆ ಅಂತ. ಅದನ್ನೇ ನೋಡಿಕೊಂಡು ನಾವು ಈಗ ಕೆಳಗೆ ಕೊಟ್ಟಿರುವ ಸಮ್ಸನ್ನು ಫೈಂಡ್ ಮಾಡಬೇಕು. ಡೈರೆಕ್ಟಾಗಿ ನಾವು ಅದನ್ನು ಆ್ಯಡ್ ಮಾಡಬಾರ್ದು. ಲೆಟ್ಸ್ ಸಿ ವಿ ಹ್ಯಾವ್ ಬಿನ್ ಗಿವನ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್. 3 ನಂಬರ್ಸನ್ನು ಕೊಟ್ಟಾಗ ಫಸ್ಟ್ ಮತ್ತು ಲಾಸ್ಟ್ ನಂಬರನ್ನು ಆ್ಯಡ್ ಮಾಡಿ ಅದರ ಅರ್ಧದಷ್ಟನ್ನು ಮತ್ತು ಅದರ ಸಮ್ಮಿಗೆ ನಾವು ಆ್ಯಡ್ ಮಾಡಿದರೆ ನಮಗೆ ಈ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ಗಳ ಸಮ್ ಸಿಗುತ್ತೆ. 67 + 68 + 69 ಇವೆರಡನ್ನು ನಾವು ಕೂಡಿದಾಗ 136 ಆಗುತ್ತೆ. 136ಗೆ 68ಅನ್ನು ಕೂಡಿದಾಗ 204 ಆಗುತ್ತೆ. ಕ್ವೆಶನ್ ಬಿಯಲ್ಲಿ 4 ನಂಬರ್ಸ್ಗಳಿವೆ. ಇವೆರಡನ್ನು ಕೂಡಿಸ್ಬೇಕು. ಇವೆರಡು ಕೂಡಿಸಿದರೆ ಇದು 51 ಆಯಿತು. 51 ಟ್ವೈಸ್ ವಿಲ್ ಬಿ 102. 5 ನಂಬರ್ಸ್ ಇವೆ. ಇವೆರಡು ಮತ್ತು ನಡುವೆ 52. ಇದು 2 ಇಲ್ಲಿ ಹಾಕಿದರೆ ಇದು 50 ಆಯಿತು. ಇದನ್ನು 50 ಆಯಿತು. 50 + 50 is 100. ಇದು 100, ಇದು 100 ಮತ್ತು ಇದು 50. ಸೊ ಇದು 250 ಆಗುತ್ತೆ. ನೆಕ್ಸ್ಟ್ 237. ಇಲ್ಲಿ 6 ನಂಬರ್ಸ್ ಇವೆ. 2 2 ಆ್ಯಂಡ್ ದೀಸ್ 2. 239. ಇಲ್ಲಿ 240 ಇದೆ. ಸೊ 240 ಅಂತಿಲ್ಲ. 240 + 240 ಈಸ್ 480. 480ಗಿಂತ 1 ಕಡಿಮೆ. ಸೊ 479 ಆಯಿತು. ಇವನು 479 ಇರುತ್ತೆ ಇವುಗಳ ಸಮ್. ಮತ್ತು ಲಾಸ್ಟ್ 2 ನಂಬರ್ ಸಮ್ನು 479 ಇರುತ್ತೆ. 479 ಥ್ರೈಸ್ 3 ಟೈಮ್ಸ್. ಸೊ ಇದು ಸಮ್ 1437 ಬರುತ್ತೆ. ಸೊ ದ ಸಮ್ ಈಸ್ 1 4 3 and 7. I hope this is clear. Let's move on. The longest land route, adding large numbers. ಅತಿ ಉದ್ದದ ಭೂಮಾರ್ಗ, ದೊಡ್ಡ ಸಂಖ್ಯೆಗಳನ್ನು ಕೂಡಿಸುವುದು. ದೊಡ್ಡ ಸಂಖ್ಯೆಗಳನ್ನು ಹೇಗೆ ಆ್ಯಡ್ ಮಾಡಬೇಕಂತ ನಾವು ಮುಂದೆ ಕಲಿತೀವಿ. The longest distance one can travel by road is between Tallinn in Russia and Sagres in Portugal. So ವಿಶ್ವದಲ್ಲಿ ಅತಿ ಉದ್ದ ರೋಡ್ವೇಸ್ ಟ್ಯಾಲನ್ ಇನ್ ರಷ್ಯಾ ಮತ್ತು ಸ್ಯಾಗ್ರೆಸ್ ಇನ್ ಪೋರ್ಚುಗಲ್ ಇವೆರಡು ಸಿಟೀಸ್ಗಳ ನಡುವೆ ಇದೆ. ಅದು it is 15,150 kilometers long. In 2019, the north-south corridor was the longest land route within India. India ಅಲ್ಲಿ ನೋಡಬೇಕಾದರೆ north-south corridor, ಇದು ನಾರ್ತ್ ಮತ್ತು ಸೌತ್ ಕಾರಿಡಾರ್, ಇದು ಲಾಂಗೆಸ್ಟ್ ಇತ್ತು. ಸ್ಟಾರ್ಟಿಂಗ್ ಫ್ರಮ್ ಶ್ರೀನಗರ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಎಂಡಿಂಗ್ ಎಟ್ ಕನ್ಯಾಕುಮಾರಿ ಇನ್ ತಮಿಳ್ನಾಡು. ಸೊ ಶ್ರೀನಗರ್ಲಿಂದ ಕನ್ಯಾಕುಮಾರಿ ತನಕ ಇರುವ ಈ ರೋಡ್ ರೂಟ್ ಅತಿ ಉದ್ದ ರೋಡ್ ರೂಟ್ ಇತ್ತು ಇಂಡಿಯಾದಲ್ಲಿ. Do you know how long it was? ನಿಮ್ಗೆ ಗೊತ್ತಿದೆಯಾ ಅದು ಎಷ್ಟು ದೊಡ್ಡದಾಗಿತ್ತು? Let us find out. So let's see how long it was. One of the places on the north-south corridor was 1,855 km from Srinagar and 1,862 km from Kanyakumari. What was the total length of the north-south corridor in 2019?
ಒಂದು ಪ್ಲೇಸ್ ಇದೆ, ಇಂಡಿಯಾ ಮ್ಯಾಪಲ್ಲಿ ಒಂದು ಪ್ಲೇಸ್ ಇದೆ, ಅದು ಶ್ರೀನಗರಿಂದ 1855 ಕಿಲೋಮೀಟರ್ ದೂರದಲ್ಲಿದೆ, ಮತ್ತು ಕನ್ಯಾಕುಮಾರಿಯಿಂದ ಅದೇ ಪ್ಲೇಸ್ 1862 ಕಿಲೋಮೀಟರ್ಸ್ ದೂರದಲ್ಲಿದೆ. ಅಂದರೆ 2019 ಆ ನಾರ್ತ್ ಸೌತ್ ಕಾರಿಡಾರ್ ಟೋಟಲ್ ಲೆಂತ್ ಎಷ್ಟು ಇತ್ತು. ಸೊ ಮ್ಯಾಪಲ್ಲಿ ನೋಡಿದಾಗ ಅದೊಂದು ಪ್ಲೇಸ್ ಇಲ್ಲಿದೆ. ಓಕೆ, ಒಂದು ಪ್ಲೇಸ್ ಇಲ್ಲಿದೆ. ಇಲ್ಲಿಂದ ಶ್ರೀನಗರಿಂದ ಈ ಪ್ಲೇಸ್ 1885 ಕಿಲೋಮೀಟರ್ ದೂರದಲ್ಲಿದೆ, ಮತ್ತು ಕನ್ಯಾಕುಮಾರಿಯಿಂದ 1862 ಕಿಲೋಮೀಟರ್ ದೂರದಲ್ಲಿದೆ. ಈ ಎರಡು ಡಿಸ್ಟೆನ್ಸನ್ನು ನಾವು ಆ್ಯಡ್ ಮಾಡಿದಾಗ ನಮಗೆ ಶ್ರೀನಗರ್ ಮತ್ತು ಕನ್ಯಾಕುಮಾರಿ ನಡೆಯುವ ಲೆಂತ್ ಎಷ್ಟಿದೆ ಟೋಟಲ್ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ವಿ ಹ್ಯಾವ್ ಟು ಆ್ಯಡ್ ದೀಸ್. The total length of the north-south corridor was 1855 km plus 1862 km. You remember how to add large numbers. Large numbers ಅನ್ನು ಹೇಗೆ ಆ್ಯಡ್ ಮಾಡಬೇಕು? ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ಆ್ಯಡ್ ಮಾಡಿದ್ದಾರೆ. ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ ಮತ್ತು ಥೌಸಂಡ್ಸ್ ಪ್ಲೇಸ್. 1855 ಮತ್ತು 1862 ಅನ್ನು ಆ್ಯಡ್ ಮಾಡಬೇಕಾದ್ರೆ 5 + 2 is 7, 6 + 5 is 11. This one has to be given as carrier. 8, 8, 16 plus 1 is 17. So this one will go here as carry. 7 remains here. 1 plus 1 plus 1 is 3. The total length of the north-south corridor was 3,717 km in 2019. Now let us try finding the sum of 5-digit numbers. Now ಇಲ್ಲಿ 4-digit numbers ಅನ್ನು ಆ್ಯಡ್ ಮಾಡಿದ್ವಿ, ಈಗ 5-digit numbers ಅನ್ನು ಆ್ಯಡ್ ಮಾಡೋಣ. Okay, the question is, Mahesh and his family decided to drive from Srinagar to Kanyakumari. ಮಹೇಶ್ ಮತ್ತು ಅವ್ರ ಫ್ಯಾಮಿಲಿ ಶ್ರೀನಗರಿಂದ ಕನ್ಯಾಕುಮಾರಿಗೆ ಡ್ರೈವ್ ಮಾಡಿದ್ದಾರೆ. He spends rupees 21,880 on fuel and toll tax. ಅವನು ಫ್ಯೂಲ್ ಮತ್ತು ಟೋಲ್ ಟ್ಯಾಕ್ಸಿಗೆ ಇಷ್ಟು ಹಣವನ್ನು ಖರ್ಚು ಮಾಡಿದ್ದಾನೆ, 21,880. ನಾವು ನೋಡ್ಬೋದು ಇದು ಒಂದು 5-digit ನಂಬರ್ ಇದೆ. ಆ್ಯಂಡ್ 38,900 ಆನ್ ಅದರ್ ಎಕ್ಸ್ಪೆನ್ಸಸ್ ಡ್ಯೂರಿಂಗ್ ಹಿಸ್ ಜರ್ನಿ. ಸೊ ಜರ್ನಿಯಲ್ಲಿ ಬೇರೆ ಎಕ್ಸ್ಪೆನ್ಸಸ್, ಊಟಕ್ಕೆ ಮತ್ತು ಸ್ಟೇಗೆ ಅವರು 38,900 ಖರ್ಚು ಮಾಡಿದ್ದಾರೆ. ಹೌ ಮಚ್ ಡಿಡ್ ಹಿ ಸ್ಪೆಂಡ್ ಇನ್ ಟೋಟಲ್ ಅವನು ಈ ಒಂದು ಟ್ರಾವೆಲ್ ಎಷ್ಟು ಖರ್ಚು ಮಾಡಿದ್ದಾನೆ. ನಮ್ಮಲ್ಲಿ 4-digit ನಂಬರ್ ಇದ್ದಾಗ ನಾವು ಪ್ಲೇಸ್ ವ್ಯಾಲ್ಯೂನ 1000ವರೆಗೆ ಬರೆದಿದ್ವಿ. ಈಗ ನಮ್ಮಲ್ಲಿ 5-digit ನಂಬರ್ ಇದೆ, ಅದಕ್ಕೆ 10,000ವರೆಗೆ ಪ್ಲೇಸ್ ವ್ಯಾಲ್ಯೂ ಬರುತ್ತೆ. ಸೊ 1s, 10s, 100, 1000 ಮತ್ತು 10,000ವರೆಗೆ 21,880 ಮತ್ತು 38,900. 0 plus 0 is 0, 8 plus 0 is 0, 8, 8, 16 plus 1 is 17. 17 ನಾವು ಪೂರ ಇಲ್ಲಿ ಬರೀಲಕ್ಕಾಗಲ್ಲ, ಈ ಒಂದು ಇಲ್ಲಿ ಕ್ಯಾರಿ ಆಗುತ್ತೆ. 8, 9, 10, 0 remains here, 1 will go as carry. 3, 4, 5, 6. ಅದು ಎಷ್ಟಾಯಿತು? 60,780. So the total expenditure was 60,780. If we keep the digits aligned, ones below ones, tens below tens, and so on, we do not need to label each place value. ಈಗ ನಾವು ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲಿ ಅಥವಾ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ ಈ ಪ್ಲೇಸಸನ್ನು ಬರೆದು ನಾವು ನಂಬರ್ಸನ್ನು ಬರೆದಿದ್ವಿ. ಆದರೆ ನಾವು ಅವುಗಳನ್ನು ಕರೆಕ್ಟಾಗಿ ಅಲೈನ್ ಮಾಡಿದರೆ ಪ್ಲೇಸ್ ವ್ಯಾಲ್ಯೂವನ್ನು ಬರೆಯೋದು ಅವಶ್ಯಕತೆ ಇರಲ್ಲ. ಸೊ ವಿತೌಟ್ ಪ್ಲೇಸ್ ವ್ಯಾಲ್ಯೂ a sum has been done here. 267 plus 54. See, 54 is a 2-digit number and 267 is a 3-digit number. 4 comes in ones place and 5 in tens place. So they have been written one below the other. Ones ಕೆಳಗೆ ones ಬಂತು, tens ಕೆಳಗೆ tens ಬಂತು. ನಾವು ಬೈ ಚಾನ್ಸ್ ಅದನ್ನು ಈ ಥರ ಬರೆದ್ರೆ ಅದು ತಪ್ಪಾಗತ್ತೆ. ಅಂದರೆ ಅಲೈನ್ಮೆಂಟ್ ಮೊದಲು ಕರೆಕ್ಟ್ ಆಗಿದ್ದರೆ ಸಮ್ ಕರೆಕ್ಟ್ ಆಗುತ್ತೆ. 7 plus 4 11 ಆಗುತ್ತೆ. 11. ಸೊ ದಿಸ್ ಒನ್ ವಿಲ್ ಗೋ ಹಿಯರ್ as carry. ಇದು 11, ಇದು 12. ಸೊ ದಿಸ್ ಒನ್ ವಿಲ್ ಗೋ ಅಪ್. ದಿಸ್ ಇಸ್ 3 here. 2 plus 1 is 3. ಸೊ 321. ಮೆಂಟಲಿ ಟ್ರ್ಯಾಕ್ ದ ಪೊಸಿಷನ್ಸ್ ಆಫ್ ದ ಡಿಜಿಟ್ಸ್ ಆ್ಯಸ್ ಯು ಆ್ಯಡ್. ಸೊ ನೀವು ಕೂಡಿಸುವಾಗ ಅಂಕೆಗಳ ಸ್ಥಾನವನ್ನು ಮನಸ್ಸಿನಲ್ಲಿ ಟ್ರ್ಯಾಕ್ ಮಾಡಿ. ಒನ್ಸ್ ಕೆಳಗೆ ಒನ್ಸ್ ಅಂತ ನಾವು ಮೆಂಟಲಿ ಅದನ್ನು ಮಾಡಬೇಕು. ಲೆಟ್ ಅಸ್ ಸಾಲ್ವ್. Find the following sums. Try not to write 10,000, 1,000, 100, 10 and ones at the top. Just align the digits properly, at least for the smaller numbers. Okay, ಈ ನಂಬರ್ಸ್ ಮೇಲೆ ನಾವು ಇವೆಲ್ಲ ಪ್ಲೇಸ್ ವ್ಯಾಲ್ಯೂ ಬರೀಲಾರ್ದೆ ಅವುಗಳ ಸಮ್ಮನ್ನು ನಾವು ಕಂಡುಹಿಡಿಬೇಕು. 238 plus 367. The sum will be 15, 1, 10, 6. The answer is 605. 9, 7, 5, 3, 1. So 13,579 ಆಗುತ್ತೆ. ನೆಕ್ಸ್ಟ್ 12 ಮತ್ತು 123. 5, 3, 1. ನೆಕ್ಸ್ಟ್ 46,120 ಮತ್ತು 12,890. The number of digits here are equal.
The answer is 59,010. 878 and 8,789. Alignment correct ಆಗಿರಬೇಕು. 8861 carry 9. 1,749 and 17,490. 9, 13, 8, 12, 1, 9, and this is 1. It is 19,239. So you have seen, without writing the place value also, the sums can be done correctly, but the first thing is that we have to align them correctly. Question 2. The Great Indian Road Trip, Shrestha Bharatiya Raste Pravasa. Nazrana and her friends planned a road trip across India. Starting from Delhi, they first drove to Mumbai, then Goa, then Hyderabad, and finally Puri. So Nazrana ಮತ್ತು ಅವ್ರ ಫ್ರೆಂಡ್ಸ್ ಒಂದು ರೋಡ್ ಟ್ರಿಪ್ಪನ್ನು ತೊಗೊಂಡ್ರು. ಫಸ್ಟ್ ಅವರು ಡೆಲ್ಲಿಯಿಂದ ಸ್ಟಾರ್ಟ್ ಮಾಡಿದ್ರು. ಡೆಲ್ಲಿಯಿಂದ ಅವ್ರು ಮುಂಬೈಗೆ ಹೋದರು, ಮುಂಬೈಯಿಂದ ನೆಕ್ಸ್ಟ್ ಗೋವಾಗೆ ಹೋದರು, ಗೋವಾಯಿಂದ ಮತ್ತು ಹೈದರಾಬಾದ್ಗೆ ಹೋಗಿ ಫೈನಲಿ ಅವರು ಪುರಿಯನ್ನು ರೀಚ್ ಮಾಡಿದರು. ಲುಕ್ ಎಟ್ ದ ಡಿಸ್ಟೆನ್ಸಸ್ ಮಾರ್ಕ್ಡ್ ಆನ್ ದ ಮ್ಯಾಪ್ ಆ್ಯಂಡ್ ಹೆಲ್ಪ್ ದೆಮ್ ಫೈಂಡ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ದ ಡಿಸ್ಟೆನ್ಸ್ ಫ್ರಮ್ ಡೆಲ್ಲಿ ಟು ಮುಂಬೈ ಈಸ್ 1,600 ಕಿಲೋಮೀಟರ್. ಮತ್ತು ಮುಂಬೈಯಿಂದ ಗೋವಾಗೆ ಡಿಸ್ಟೆನ್ಸ್ 590 ಕಿಲೋಮೀಟರ್ ಇದೆ. ಗೋವಾದಿಂದ ಹೈದ್ರಾಬಾದಿಗೆ ಡಿಸ್ಟೆನ್ಸ್ 670 ಕಿಲೋಮೀಟರ್ ಇದೆ. ಮತ್ತು ಹೈದ್ರಾಬಾದಿಂದ ಪೂರಿಗೆ ಡಿಸ್ಟೆನ್ಸ್ 1,055 ಕಿಲೋಮೀಟರ್ ಇದೆ. ಇವುಗಳನ್ನು ಆ್ಯಡ್ ಮಾಡಬೇಕು. ಸೊ ಐ ಹ್ಯಾವ್ ನಾಟ್ ರಿಟನ್ ಒನ್ಸ್ ಟೆನ್ಸ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ ಪ್ಲೇಸ್. ಓಕೆ, ಡೈರೆಕ್ಟ್ಲಿ ಎಲ್ ಟು ದಿಸ್ ಇಸ್ 5. 7 plus 9 is 16. 16 plus 5 is 21. 6 is 18, 19. Okay, ಇದು 3. So they have totally covered 3,915 kilometer from Delhi to Puri. Find two numbers among 5,205, 6,220, 7,095, 8,455 and 4,840 whose sum is closest to the following. ಇಲ್ಲಿ 5 ನಂಬರ್ಸನ್ನು ಕೊಡಲಾಗಿದೆ. ಯಾವುದೇ 2 ನಂಬರ್ಸ್ ತೊಗೊಂಡು ಫಸ್ಟ್ ನಾವು ನೋಡಬೇಕು ಯಾವ 2 ನಂಬರ್ಸನ್ನು ಆ್ಯಡ್ ಮಾಡಿದರೆ ಅದು 10,000ಗೆ ಕ್ಲೋಸ್ ಆಗುತ್ತೆ. ಚಿಕ್ಕ 2 ನಂಬರ್ಸ್ ತೊಗೊಂಡು ಆ್ಯಡ್ ಮಾಡೋಣ. 5,205 ಮತ್ತು 4,840 ಇದು ಆ್ಯಡ್ ಮಾಡಿದರೆ 5,205 ಮತ್ತು 4,840 ಇದು ಆ್ಯಡ್ ಮಾಡಿದರೆ ನಮಗೆ ಎಷ್ಟಿತ್ತು? 10,045 ಸಿಕ್ಕಿತ್ತು. 5,205 ಮತ್ತು 4,840 ಆ್ಯಡ್ ಮಾಡಬೇಕಾಗತ್ತೆ. ಸೊ ಇಟ್ ವಿಲ್ ಬಿ ಕ್ಲೋಸರ್ ಟು 10,000. 15,000 ಅನ್ನು ನಾವು ಪಡಿಬೇಕಾದ್ರೆ ಯಾವ 2 ಸಂಖ್ಯೆಗಳನ್ನು ಕೂಡಿಸಬೇಕು? ದ ಆನ್ಸರ್ ಈಸ್ 6,220 ಮತ್ತು 8,455. ನೆಕ್ಸ್ಟ್ ಸಮ್ 13,000 ಆಗಬೇಕು. 8,455 ಮತ್ತು 4,840 ತೊಗೊಂಡ್ರೆ ಇದು ಕ್ಲೋಸರ್ ಇರುತ್ತೆ 13,000ಗೆ. ನೆಕ್ಸ್ಟ್ 16,000 ಸಮ್ಮನ್ನು ಪಡಿಬೇಕಾದ್ರೆ ಯಾವ 2 ನಂಬರ್ಸನ್ನು ನಾವು ಆ್ಯಡ್ ಮಾಡಬೇಕು? ಈ 2 ನಂಬರ್ಸ್ 8,455 ಮತ್ತು 7,095 2 ನಂಬರ್ಸ್ಗಳ ಸಮ್ 16,000ಗೆ ಸಮೀಪಿದೆ. Now let's stop here and let's continue in the next video. Thanks a lot for watching.